ನಮಸ್ತೆ ವೀಕ್ಷಕರೇ, ಪೂಜಾಸ್ ಕಿಚನ್ಗೆ ಸ್ವಾಗತ. ಇವತ್ತಿನ ನಮ್ಮ ರೆಸಿಪಿ ಏನಪ್ಪ ಅಂದ್ರೆ ಮಸ್ತ್ ಕಲರ್ಫುಲ್ ಆಗಿರುವಂಥ ಪಾಲಕ್ ರೈಸ್. ಇದನ್ನು ಮಾಡೋದು ಹೆಂಗಂತ ತೋರಿಸ್ಕೊಡ್ತೀನಿ ಬರ್ರಿ. ಮೊದ್ಲಕ್ಕ ನಾನು ಒಂದು ಸ್ವಲ್ಪ ಪಾಲಕ್ ತೊಗೊಂಡು ಅದನ್ನು ಬಿಸಿ ನೀರೊಳಗೆ ಚಂದಾಗ ಹಿಂಗೆ ಕುದಿಸ್ಕೊಂಡು ತಕ್ಕೋತೇನಂತ್ರಿ. ನೋಡ್ರಿ ಯಾವ ರೀತಿಯಾಗಿ ಕುದಿಸ್ಕೊಳತ್ತೇನಂದ್ರೆ ಅದು ಈ ರೀತಿಯಾಗಿ ಆಗಬೇಕು. ಅದನ್ನು ನಾನು ಒಂದು ತಣ್ಣ ನೀರೊಳಗೆ ನಾನು ತೆಗೆದುಕೊಂಡು ಇಟ್ಕೋತೇನಂತ್ರಿ. ನೋಡ್ರಿ ಈಗ ತೆಗೆದುಕೊಂಡು ಇಟ್ಕೊಂಡಿದ್ದೀನಿ. ಸೊ ನಾನೀಗ ಒಂದು ಜಾರ್ ತಗೋತೀನಿ. ಅದರಲ್ಲಿ 4 ಮೆಣಸಿನ್ಕಾಯಿ ಮತ್ತು ಬೇಯಿಸಿಟ್ಕೊಂಡಿರುವಂಥ ಪಾಲಕ್, ಒಂದು 7 ರಿಂದ 8 ಎಸಳಷ್ಟು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಂದು 3 ಲವಂಗ. ನಿಮಗೆ ಖಾರ ಬೇಕಂದ್ರೆ ಇದನ್ನು ಏನು ಮಸಾಲೆ ಹಾಕಕತ್ತೇನಲ್ಲ ಇದನ್ನು ಹಾಕ್ರಿ. ಇಲ್ಲಪ್ಪ ಅಂತಂದ್ರೆ ಇದನ್ನು ಸ್ಕಿಪ್ ಮಾಡ್ಬೋದು, ಬಟ್ ಹಾಕಿದ್ರೆ ಟೇಸ್ಟ್ ಭಾರಿ ಇರ್ತದೆ. ಒಂದು ಸ್ವಲ್ಪ ಜೀರಿಗೆ, ಒಂದು ಸ್ವಲ್ಪ ಕಾಳು ಮೆಣಸು, ಒಂದು ಚಿಕ್ಕದಾಗಿರುವಂಥ ಚಕ್ಕೆ, ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟು ಹಾಕಿ ನಾವು ಇದನ್ನು ಚಂದಾಗ ಮಿಕ್ಸಿ ಮಾಡ್ಕೊಳ್ಳೋಣಂತ್ರಿ. ನೋಡ್ರಿ ಈಗ ನಾ ತೋರ್ಸಾತೀನಲ್ಲ ಈ ರೀತಿಯಾಗಿ ಅದು ಪೇಸ್ಟ್ ಆಗಿರಬೇಕು. ನೀರು ಯೂಸ್ ಮಾಡೋಕ್ಕೆ ಹೋಗಬೇಡ್ರಿ, ಯಾಕಂದ್ರೆ ನಾವು ಪಾಲಕ್ ಬೇಯಿಸಿಕೊಂಡಿರ್ತೀವಲ್ಲ ಅದ್ರಾಗ ಸ್ವಲ್ಪ ನೀರು ಇರ್ತದೆ. ಸೊ ಇದಕ್ಕೆ ಬೇಕಾಗಿರುವಂಥ ಸಾಮಗ್ರಿಗಳು: ಬೇಯಿಸಿಟ್ಕೊಂಡಿರುವಂಥ ರೈಸು, ಪಾಲಕ್ ಮಿಕ್ಸ್ಚರ್, ಒಂದು ಈರುಳ್ಳಿ, ಒಂದು ಟೊಮೆಟೊ, ಸ್ವಲ್ಪ ಪುದೀನ, ಒಂದು ಹಸಿಮೆಣಸಿನಕಾಯಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು. ಇಷ್ಟಿದ್ರೆ ಸಾಕ್ರಿ, ನಾವು ಮಾಡ್ಬೋದು. ಸೊ ಮೊದಲಿಗೆ ನಾನಿಲ್ಲಿ ಒಂದು ಕಡಾಯಿ ಇಟ್ಟು ಅದರಲ್ಲಿ ಸ್ವಲ್ಪ ಎಣ್ಣೆ ಹಾಕಕತ್ತೇನಂತ್ರಿ. ಎಣ್ಣೆ ಕಾದಾದ ನಂತರ ನಾನು ಸ್ವಲ್ಪ ಸಾಸಿವೆ ಚಟಪಟ ಅನ್ನಿಸ್ಕೊಳ್ಳೋಣಂತ ಸ್ವಲ್ಪ ಜೀರಿಗೆ ಹಾಕಿ ಅದನ್ನು ಚಟಪಟ ಅನ್ನಿಸ್ಕೊಳ್ಳೋಣಂತ್ರಿ. ಇದಾದ ನಂತರ ಹೆಚ್ಚಿಟ್ಕೊಂಡಿರುವಂಥ ಒಂದು ಮೆಣಸಿನ್ಕಾಯಿನ ಹಾಕಕತ್ತೀನಿ. ಚಂದಾಗಿ ಅದನ್ನು ಫ್ರೈ ಮಾಡೋಣಂತ್ರಿ. ನೋಡ್ರಿ ಈ ರೀತಿಯಾಗಿ ಆಗ್ಬೇಕದು. ಇದು ಫ್ರೈ ಆದ ನಂತರ ಅಗದಿ ಸಣ್ಣಗೆ ಹೆಚ್ಕೊಂಡಿರುವಂಥ ಒಂದು ಈರುಳ್ಳಿನ ನಾನು ಇದ್ರೊಳಗೆ ಸೇರಿಸ್ಕೊಳಕತ್ತೇನೆ ರೀ. ನೋಡ್ರಿ ಭಾಳ ಸಣ್ಣದಾಗಿ ಹೆಚ್ಕೊಂಡಿನಿ ನಾನು. ಅದನ್ನು ಚಂದಾಗ ಫ್ರೈ ಮಾಡ್ಕೊಳ್ಳೋಣಂತ್ರಿ. ಖಾರ ಉಪ್ಪು ನಿಮಗೆ ಎಷ್ಟು ಬೇಕೋ ಅಷ್ಟು ನೋಡ್ಕೊಂಡು ಹಾಕೋರಿ. ಚಿಕ್ಕ ಮಕ್ಕಳಿದ್ರೆ ಸ್ವಲ್ಪ ಕಡಿಮೆ ಹಾಕೋರಿ. ಒಣ ಮಸಾಲೆ ಬೇಕಂದ್ರೆ ಹಾಕೋರಿ, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ಹಾಕಿದ್ರೆ ಟೇಸ್ಟ್ ಅಂಕರ್ ಮಸ್ತ್ ಆಗಿರ್ತದೆ. ನೋಡ್ರಿ ಈ ರೀತಿಯಾಗಿ ಚಂದಾಗ ಅದನ್ನು ಫ್ರೈ ಮಾಡ್ಕೋಬೇಕ್ರಿ. ಫ್ರೈ ಆಗೈತ್ರಿ. ಇದಕ್ಕೆ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರುವಂಥ ಟೊಮೆಟೊನ ನಾನು ಸೇರಿಸ್ಕೊಳತ್ತೇನೆ ರೀ. ನೋಡ್ರಿ ಆ ಟೊಮೆಟೊ ಫುಲ್ ಸಾಫ್ಟ್ ಆಗಬೇಕಾ ಅಲ್ಲಿ ಥರ ಚಂದಾಗ ಫ್ರೈ ಮಾಡ್ಕೊಳ್ಳೋಣಂತ್ರಿ. ನೋಡ್ರಿ ಇದು ಫ್ರೈ ಆಗೈತಿ. ಈಗ ನಾವೇನು ಪಾಲಕ್ಕೆಲ್ಲ ಒಣ ಮಸಾಲೆ ಎಲ್ಲ ಹಾಕಿಟ್ಕೊಂಡಿದ್ವಲ್ಲ ಮಿಕ್ಸ್ಚರ್, ಅದನ್ನ ಇದ್ರೊಳಗೆ ಸೇರಿಸ್ಕೊಳ್ಳೋಣಂತ್ರಿ. ಇದನ್ನ ಒಂದ್ಸಾರಿ ಚಂದಾಗ ಮಿಕ್ಸ್ ಮಾಡೋಣಂತ್ರಿ. ಅದರದ್ದು ಹಸಿ ವಾಸನೆ ಎಲ್ಲ ಹೋಗ್ಬೇಕ್ರಿ. ಅಲ್ಲಿ ತನಕ ಚಂದಾಗ ಅದನ್ನು ಫ್ರೈ ಮಾಡೋಣಂತ್ರಿ. ನೀರು ಉಪಯೋಗಿಸ್ಕೊಳಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ಇದು ಪೇಸ್ಟ್ ಒಳಗೆ ಬೇಯಿಸಿಟ್ಕೊಂಡಿರೋದು ಏನು ಪಾಲಕ್ ಇರ್ತದಲ್ಲ ಅದ್ರಾಗ ಸ್ವಲ್ಪ ನೀರು ಇದ್ದೇ ಇರ್ತದೆ. ಸೊ ಇದನ್ನು ಹಾಕಿ ಆದ್ಮ್ಯಾಗ ಡೈರೆಕ್ಟಾಗಿ ಚಂದಾಗ ಅದನ್ನು ಫ್ರೈ ಮಾಡಿರಿ. ಇದು ನೋಡ್ರಿ ಚಂದಾಗ ಫ್ರೈ ಆಗೈತಿ, ಕುದಿನೂ ಬರಾಕತೈತಿ. ಇದಾದ ನಂತರ ಇದಕ್ಕೆ ಸ್ವಲ್ಪ ಅರ್ಶಿಣ ಪುಡಿ ನಾನಿವಾಗ ಸೇರಿಸ್ಕೋತೇನಂತ್ರಿ. ನೋಡ್ರಿ ಈಗ ಅರ್ಶಿಣ ಪುಡಿ ಹಾಕಕತ್ತೀನಿ. ಇದನ್ನ ಒಂದ್ಸರಿ ನಾನು ಚಂದಾಗ ಮಿಕ್ಸ್ ಮಾಡ್ತೇನಂತ್ರಿ. ನಾನೇನು ಮಿಕ್ಸಿ ಮಾಡತ್ತಿದ್ನಲ್ರಿ ಪಾಲಕ್ನ ಅದ್ರೊಳಗೆ ಉಪ್ಪು ಹಾಕ್ಕೊಂಡೇನ್ರಿ. ನಿಮಗಿಲ್ಲೇ ಉಪ್ಪು ಬೇಕಂದ್ರೆ ಹಾಕೋರಿ, ಇಲ್ಲಪ್ಪ ಅಂದ್ರೆ ಬಿಡ್ರಿ. ಇದಾದ ನಂತರ ನಾನಿಲ್ಲೇ 2 ಟೇಬಲ್ ಸ್ಪೂನ್ ಅಷ್ಟು ತುಪ್ಪ ಹಾಕಕತ್ತೇನಂತ್ರಿ. ಇದನ್ನೊಂದ್ಸರಿ ಚಂದಾಗ ಮಿಕ್ಸ್ ಮಾಡ್ಕೋತೇನಂತ್ರಿ. ಈಗ ನೋಡ್ರಿ ಇದಾಗೈತಿ. ನಾನು ಇದಕ್ಕೆ ಬೇಯಿಸಿಟ್ಕೊಂಡಿರುವಂಥ ಅನ್ನನ ಸೇರಿಸ್ಕೊಳತ್ತೇನ್ರಿ. ರೈಸ್ ಪೂರ್ತಿ ಉದುರಾಗಿರ್ಬೇಕ್ರಿ, ಅಂದ್ರೆ ಚಲೋ ಆಕೈತ್ರಿ. ಭಾಳ ಮಿಜ್ಜಿತ್ತಂದ್ರೆ ಅಷ್ಟು ಟೇಸ್ಟ್ ಆಗೋದಿಲ್ರಿ. ಇದು ಉದುರು ಇರ್ಬೇಕ್ರಿ ಇದಕ್ಕೆ ಅನ್ನ. ನೋಡ್ರಿ ಈ ರೀತಿಯಾಗಿರ್ಬೇಕು. ನೀವು ಬೇಕಂದ್ರೆ ಇದಕ್ಕೆ ಲಾಂಗ್ ರೈಸ್, ಬಾಸುಮತಿ ಅಕ್ಕಿ ಏನು ಬರ್ತದಲ್ಲ ಅದನ್ನು ಉಪಯೋಗಿಸ್ಬೋದು. ನಾನಿಲ್ಲೇ ರೆಗ್ಯುಲರ್ ಜೀರಾ ರೈಸ್ ಉಪಯೋಗಿಸಾಕತ್ತೀನಿ. ಇದಕ್ಕೆ ಮೇಲ್ಗಡೆ ಸ್ವಲ್ಪ ಪುದೀನ,
ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಕತ್ತೀನಿ ರೀ. ಇದೀಗ ರೆಡಿ ಆಗೈತಿ. ಚೆಂದಾಗಿ ಇದನ್ನು ಸುಡುತ್ತಂಗೆ ಮಾಡೋಣಂತ ಅನ್ನನ. ಈಗ ಇದು ರೈಸ್ ರೆಡಿ ಆಗೈತೆ ನೋಡ್ರಿ. ಇದು ನಮ್ಮ ಪಾಲಕ್ ರೈಸ್. ಕಲರ್ ಅಂಕರ್ ಮಸ್ತ್ ಗ್ರೀನ್ ಕಲರ್ ಬಂದದ. ನಾವು ಬೇಯಿಸಿಟ್ಕೊಂಡಿರ್ವಲ್ಲ ಪಾಲಕ್, ಅದರಿಂದ ಈ ಥರ ಮಸ್ತ್ ಗ್ರೀನ್ ಕಲರ್ ಬಂದೈತಿ. ಇಲ್ಲಪ್ಪ ಅಂದ್ರೆ ಸ್ವಲ್ಪ ಕಪ್ ಹಸಿರು ಬರ್ತದ ನೋಡ್ರಿ. ಇದು ರೆಡಿ ಆಗೈತಿ. ನಾನು ನಿಮಗೀಗ ಸರ್ವ್ ಮಾಡಿ ತೋರಿಸ್ತೇನಂತ್ರಿ. ಈ ನನ್ನ ಸ್ಟೈಲ್ ಒಳಗೆ ಈ ಪಾಲಕ್ ರೈಸ್ನ ನೀವೊಂದು ಸಾರಿ ಮಾಡ್ಕೊತೀನ್ರಿ. ನಿಮಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿನಿ. ಈ ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಲೈಕ್, ಶೇರ್, ಕಮೆಂಟ್ ಮಾಡಿರಿ. ಹೊಸಬ್ರಾಗಿದ್ದರೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗ್ತೀನಂತ್ರಿ ಹೊಸ ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್.